ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಆತ್ಮೀಯರೇ, ದಾವಣಗೆರೆ ದಕ್ಷಿಣ ಮೋಸ್ಟ್ಲಿ ಕಾಂಗ್ರೆಸ್ ಕೈ ಬಿಡ್ತದನ ಅನ್ನೋದು ಕ್ಷಣಕ್ಕೆ ಹೆಚ್ಚಾಗ್ತಾ ಇದೆ. ಈ ಸಲ ಶಾಮನೂರು ಕುಟುಂಬದವ್ರು ತಪ್ಪು ಮಾಡಿದ್ರೆ ಅವಶ್ಯಕ ಸಮರ್ಥ ಟಿಕೆಟ್ ಕೊಡಿಸೋದು ಅನ್ನುವಂಥದ್ದು. ಯಾಕಂದ್ರೆ ಈ ಮಲ್ಲಿಕಾರ್ಜುನ ಅವ್ರು ಮಾಡಿದ ತಪ್ಪು ಮೋಸ್ಟ್ಲಿ ಹೊಡೆತ ಕೊಡ್ತದನ ಕಾಂಗ್ರೆಸ್ಸಿಗೆ ಅಂತೇಳಿ. ಕಾಂಗ್ರೆಸ್ಸು ಕೂಡ ಇದ್ದರಿ ಅಂತ ಪುಲಿ ಒಂದು ಕಡೆ ಮುಸ್ಲಿಂ ಕಮ್ಯುನಿಟಿ, ಇನ್ನೊಂದು ಕಡೆ ಲಿಂಗಾಯತ್ ಕಮ್ಯುನಿಟಿ, ಲಿಂಗಾಯತ ಮತ್ತು ವೀರಶೈವೇತರದ ಅಧ್ಯಕ್ಷರು. ಹೀಗಾಗಿ ಯಾವುದನ್ನು ಹಿಡ್ಕೋಬೇಕು ಯಾವುದನ್ನು ಬಿಡಬೇಕು ಅನ್ನೋದು ಕಾಂಗ್ರೆಸ್ಸಿನ ತಳಮಳ. ಕಡೆಕ ಲಿಂಗಾಯತ್ ಲಾಬಿನ ಹಿಡ್ಕೊಂಡು ಏನೋ ಸಮರ್ಥವ್ರಿಗೆ ಕೊಟ್ಟರು. ಆದರೆ ಇವತ್ತದು ಏನಾಗ್ಯದಪ್ಪ ಅಂತಂದ್ರೆ ಅಲ್ಲೇ ಸಾದಿಕ್ ಪೈಲ್ವಾನ್ ರೂಪದಲ್ಲೇ ಅಲ್ಲಿ ಮುಸ್ಲಿಮ್ಸ್ ಎಲ್ಲ ಒಂದಾಗ್ತಾ ಇದ್ದಿದ್ದು. ಜೊತೆಗೆ ಸಾದಿಕ್ ಪೈಲ್ವಾನ್ನ ಈ ಸಲ ಹಿಂಸರಿ ಮಾತಿಲ್ಲ ಅನ್ನುವಂಥ ಮಾತನ್ನು ಅದೇ ಕಾಲಕ್ಕೆ ಮಲ್ಲಿಕಾರ್ಜುನ ಅವರು ಒಂದಿಷ್ಟು ತಪ್ಪು ಮಾಡಿದರು. ವಿಶೇಷವಾಗಿ ಜಮೀರ್ ಅಹಮದ್ ಖಾನ್ರಿಗೆ ಸಲುವಾಗಿ ಒಂದಿಷ್ಟು ತಪ್ಪುಗಳನ್ನು ಮಾತಾಡಿದರು. ನೀವು ಬರೋ ಅವಶ್ಯಕತೆ ಇರಲಿಲ್ಲ, ನೀವೇ ಕೆಡಿಸಿದ್ರಿ ಮಾಡಿದ್ರಿ ಅನ್ನುವಂಗ. ಹೀಗಾಗಿ ಕೊನೆ ಕ್ಷಣದಲ್ಲಿ ಸಾದಿಕ್ ಅವ್ರನ್ನ ಒಪ್ಪಿಸುವಂಥದ್ದು ಏನಾದರೂ ಒಂದಿಷ್ಟು ಶಕ್ತಿ ಇದ್ದರೆ ಜಮೀರ್ ಅಹಮದ್ ಖಾನ್ರಿಗಿತ್ತು. ಅದನ್ನು ಕಳ್ಕೊಂಡ್ರು. ಇವತ್ತು ಅಲ್ಲಿ ನಿಂತಿದ್ದಾರೆ. ಈಗಿರೋದು ಒಂದು ಸಾದಿಕ್ ಪೈಲ್ವಾನರು ಒಪ್ಪಿಸಿ ಮುಸ್ಲಿಂ ಸಮುದಾಯವನ್ನು ತಮ್ಮ ವಿಶ್ವಾಸ ತೆಗೆದುಕೊಡು. ಇದು ಸಾಧ್ಯನಾ ನಮ್ಮ ಮಲ್ಲಿಕಾರ್ಜುನ ಅವರಿಂದ? ಸಿದ್ದರಾಮಯ್ಯನವ್ರು ಮಾಡ್ಬೋದಿತ್ತು, ಅಥವಾ DK ಅವರು ಮಾಡ್ಬೋದು, ಅಥವಾ ಇನ್ನುಳಿದವರು ಮಾಡ್ಬೋದು, ಇಲ್ಲಂತಲ್ಲ. ಆದರೆ ಈಗ ಅದು ಕೈ ಮೀರಿ ಹೋಗ್ತಾ ಇದೆ ಕ್ಷಣಕ್ಕೆ ಅಂತೇಳಿ. ಯಾಕಂದರೆ ಈಗ ನಮ್ಮ ಕೈಯಲ್ಲಿ ಅಂದ್ರೆ ಈ ಒಂದು ಕಾಂಗ್ರೆಸ್ ಕೈಯಲ್ಲಿ ಉಳಿದಿಲ್ಲ. ಕಾಂಗ್ರೆಸ್ಗೆ ಇಷ್ಟೆಲ್ಲ ಬಗೆಹರಿಸ್ಬೇಕಾಗಿತ್ತು. ಅದನ್ನು ಭಾಳ ಬೆಳೆದಕ್ಕೆ ಬಿಟ್ಟರು ಅವರು. ಎಲ್ಲಕ್ಕಿಂತ ಬೆಸ್ಟ್ 2 ವರ್ಷದ್ದಿತ್ತು, ಸಹಜಿತ್ತು. ಮಲ್ಲಿಕಾರ್ಜುನ ಅವರು ಒಂದು ಏನೋ ಕಂಡೀಷನ್ ಮಾಡಿಕೊಂಡು ಮತ್ತೇನೋ ಮಾಡಿ ಮುಸ್ಲಿಂ ಸಮುದಾಯಕ್ಕೂ ವಿಶ್ವಾಸ ತೆಗೆದುಕೊಂಡ, ಇದಪ್ಪ ನೀವು ಸಲ ಆಗ್ರಿ, ಮುಂದಿನ ಚುನಾವಣೆ ಬಿಟ್ಟು ಕೊಡ್ರಿ ಅಂತ ಏನೋ ಒಂದಿಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಡ್ಬೇಕಾಗಿತ್ತು ನಾವು. ಯಾಕೋ ತಪ್ಪಿದ್ರು. ನಮಗೇ ಬೇಕು ಅನ್ನೋ ಹಠ ಹೇಳದ ಇಡೀ ಮುಸ್ಲಿಂ ಸಮುದಾಯ. ಯಾಕಂದ್ರೆ 80,000 ಓಟುಗಳನ್ನು ಸಾಣದಲ್ಲ, ದೊಡ್ಡ ಓಟು. ಅಲ್ಲೇ ವಿಶೇಷವಾಗಿ ಏನು ಬರ್ತದಪ್ಪ ಅಂದ್ರೆ ನಮ್ಮಲ್ಲಿ ಎಲ್ಲರೂ ಅರ್ಧ ಹಿಂದೂಗಳಲ್ಲೂ ಇತ್ತೀಚೆಗಿಂದ ಜೋರಾಗಿಬಿಟ್ಟದು. ಹಿಂದೂ ಅಥವಾ ಜಾತಿ ಐತಿ, ನಮ್ಮ ಜಾತಿಯವು, ನಮ್ಮ ಕುಲದವು ಅನ್ನುವಂಥವು, ನಮ್ಮವರು ಅನ್ನುವಂಥ ಭಾಳ ಬೆಳೆದವು. ಇದರಿಂದ ಇವತ್ತು ಮುಸ್ಲಿಮ್ರಲ್ಲೂ ಅದು ಬೆಳೆದ್ಬಿಟ್ಟದು. ಇವತ್ತು ಅದು ಇತ್ತೀಚೆಗೆ ಒಂದಿಷ್ಟು ಹಿಂದುತ್ವದ ಸ್ವಲ್ಪ ಅವಾಜ್ ಹೆಚ್ಚಾದಂಗೆ ಈ ಒಂದು ನೆಲೆಗಟ್ಟಿನೆಲ್ಲ ಆ ಮುಸ್ಲಿಮ್ರಲ್ಲೂ ನಮ್ಮದು ಹೆಚ್ಚಪ್ಪ ಅನ್ನುವಂಥ ಭಾವ ಅವ್ರಲ್ಲೂ ಬೆಳಲಿಕ್ಕತ್ತದ. ಇಬ್ಬರು ಕಾರಣ ಅದಕ್ಕೆ, ನಮ್ಮ ಹಿಂದೂಗಳು ಕಾರಣ, ಮುಸಲ್ಮಾನರು ಕಾರಣ, ಒಪ್ಪು ನಾವು ಮಾತನ್ನು. ಇವತ್ತು ಅದು ಒಂದು ರೀತಿ ಏನಪ್ಪ ಅಂತಂದ್ರೆ ಬಿರುಸಾಗೆ ಈ ಒಂದು ದಕ್ಷಿಣ ದಾವಣಗೆರೆಯಲ್ಲೇ ಮುಸ್ಲಿಮರು ಒಂದಾಗುವಂಥದ್ದು ಸಾಧ್ಯ ಹೆಚ್ಚಾಗ್ತಾ ಇದ್ದಾವೆ ಕ್ಷಣಕ್ಕರು. ಯಾಕಂದರೆ ಅದನ್ನು ಇಷ್ಟವಾಗಿ ಓಲೈಸ್ಕೊಂಡು ಏನೋ ಮಾಡಿ ಬಗೆಹರಿಸ್ಬೇಕಾಗಿತ್ತು. ಅದಕ್ಕೆ ಹಲವು ಕಾರಣ. ಅದೇ ಕಾಲಕ್ಕೆ ಜಮೀರ್ ಅಹಮದ್ ಖಾನ್ ಕೊನೆ ಕ್ಷಣದಲ್ಲಿ ಬರಲಿಲ್ಲ, ಟಿಕೆಟ್ ಇದು ತಗೊಳ್ಳೋ ಮುಂದೆ, ನಾಮಪತ್ರ ತಗೊಳ್ಳೋ ಮುಂದೆ ಈ ಬರಲಿಲ್ಲ ಅನ್ನೋ ಕಾರಣ ನಾನು ಹಾದಿ ನೋಡ್ತಾ ಅವರು ಸಾದಿಕ್ ಮಾತಾಡ್ತಾ ಇದ್ದಾರೆ. ಒಟ್ಟಲ್ಲಿ ನೋಡ್ರಿ, ಅವ್ರು ನಿಲ್ಲಬೇಕಾಗಿದೆ. ಯಾರು ಸಮುದಾಯ ಸಪೋರ್ಟ್ ಮಾಡ್ತಾಯಿದೆ, ಕೆಲವೊಂದು ಜನ ನಿಶ್ಚಿತ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ನಾವು ಗೆದ್ದು ಬಂದು ಕಾಂಗ್ರೆಸ್ ಹೋಗ್ತೀವಿ ಅನ್ನೋಂಥ ಮಾತು ಅವ್ರು ಮಾತಾಡೋದನ್ನು ಗಮನಿಸಿದಾಗ ಸಹಜವಾಗಿ ಇದು ಮಲ್ಲಿಕಾರ್ಜುನವ್ರು ಟಾರ್ಗೆಟ್ ಮಾಡಲಿಕ್ಕತ್ತದಪ್ಪ ಅನ್ನುವಂಥ ಮಾತನ್ನು ಒಂದು ಮಲ್ಲಿಕಾರ್ಜುನವ್ರು ಇಟ್ಟಂಥ ಹೆಜ್ಜೆನೂ ತಪ್ಪು ಅನ್ನೋದು. ಯಾಕೆ ಸಾಕಷ್ಟು ಅದ. ನಮ್ಮಲ್ಲಿ MP ಇದ್ದಾರೆ, ತಾವು ಸ್ವತಃ ಒಬ್ಬ ಮಿನಿಸ್ಟ್ರ್ ಇದ್ದಾರೆ, ಒಬ್ಬ ಶಾಸಕ, ಒಬ್ಬ ಮುಸಲ್ಮಾನರು. ಹೌದು, ಅವರು ನಮ್ಮ ಸಹೋದರರು, ನಮ್ಮ ಜೊತೆಗಾರರು, ನಮ್ಮವರು ಅಂತೇಳಿ ಬಿಟ್ಟು ಕೊಡಬೇಕಾಗಿತ್ತಲ್ಲ ಅವ್ರಿಗೆ ಅನ್ನೋ ಪ್ರಶ್ನೆಗೆ ಅವ್ರನ್ನ ಉತ್ತರ ಇಲ್ಲ. ಮತ್ತು 2027ರಲ್ಲಿ ನಾವು ಕೊಡ್ತೀವಿ ಅನ್ನೋ ಭರವಸೆನೂ ಇಲ್ಲ. ಹಾಗೆ ಹೇಳ್ತಾ ಇದ್ದಾರೆ ಅಷ್ಟೇ. ಯಾಕಂದ್ರೆ ಈಗ ಸಿದ್ದರಾಮಯ್ಯದವ್ರು ಹೇಳಿರಲ್ಲ, 2 ವರ್ಷ ನಮಗೆ, 2 ವರ್ಷ ನಿಮಗೆ ಅನ್ನೋ ಹಂಗೆ ಹೇಳಿದ್ರೇನು ಅವ್ರಿಗೆ ಎಲ್ಲ. ಅವರು ಅಷ್ಟು ಜೋರಾಗಿ ಮಾಡ್ತಾಯಿಲ್ಲ DK ಅವರು. ಆ ರೀತಿ ಇದು ಆಗುವಂಥ ಸಾಧ್ಯತೆಗಳಿದ್ದು ಅದೇನೂ ಇರಲಿ. ಈಗ ಮಾತ್ರ ದಕ್ಷಿಣ ದಾವಣಗೆರೆ ನಮ್ಮ ಕಾಂಗ್ರೆಸ್ಸಿಗೆ ಮಾತ್ರ ಕಬ್ಬಿನ ಕಡಲೆ ಅನ್ನೋದ್ರ 2 ಮಾತಿಲ್ಲ. ಸಪೋಸ್ ನಾಳೆ ಸಾಧಿಕ ಬರಲಿ, ಇನ್ನೊಂದೇನಪ್ಪ ಅಂದ್ರೆ ಸಾಧಿಕ ಮತ್ತಾನು ಒಡೆದು ಹೋಗ್ತಾವೆ. ಮತ್ತು ಇನ್ನೂ 23 ಮಂದಿನೂ ಇದ್ದಾರೆ ಅದ್ರಲ್ಲಿ ಕನ್ನಡದಲ್ಲಿ. ಅವರು ಒಂದಿಷ್ಟು ಓಟ್ ತೊಗೊಂಡ್ರಪ್ಪ ಅಂತಂದ್ರೆ ಸಹಜವಾಗಿ BJP ಅದರಲ್ಲೂ ಅವ್ರದ್ದು OBC ಪ್ಲಸ್ ಇನ್ನೊಂದು ನಿಮಗೆ ಈಗಾಗಲೇ ಹೇಳಿದಂಗೆ ಅಲ್ಲಿಯ ಒಂದು ST ಸಮುದಾಯದವರು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಮತ ಹಾಕಿದ್ರಪ್ಪ ಅಂದ್ರೆ ಸೊ ಅವ್ರಿಗೆ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಾಗ್ತಾ ಇದ್ದಾವೆ. ಇತ್ತೀಚೆಗೆ BJP ಗೆಲ್ಲುವ ಅವಕಾಶ ಹೆಚ್ಚಾಗ್ತಾವೆ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಸ್ವತಃ ಮಲ್ಲಿಕಾರ್ಜುನ್ ಅವರು ಇಟ್ಟಂಥ ತಪ್ಪು ಹೆಜ್ಜೆ. ಈ ತಪ್ಪು ಹೆಜ್ಜೆಯಿಂದಾಗೆ ಇವತ್ತು ಏನಪ್ಪ ಅಂದ್ರೆ ಇದು ತೊಂದರೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಅಂದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಮರು ವಿಶೇಷವಾಗಿ
ಪೂರ್ಣ ಪ್ರಮಾಣದಲ್ಲೇ ಕಾಂಗ್ರೆಸ್ನ ದೂರ ಸರಿತಾ ಇದ್ದಾರೆ ಅನ್ನೋದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದರಿಂದಾಗಿ ಕಾಂಗ್ರೆಸ್ದ ಮಲ್ಲಿಕಾರ್ಜುನ ಮಗ ಸಮರ್ಥಿದ್ದಂಥವ್ರು ಆಯ್ಕೆ ಆಗೋದು ಅಷ್ಟು ಅಂದ್ಕೊಂಡ್ರೆ ಸುಲಭಿಲ್ಲ ಅನ್ನುವಂಥ ಚರ್ಚೆಗಳಾಗ್ತದೆ. ಒಟ್ಟಾರೆಯಾಗಿ ದಕ್ಷಿಣ ದಾವಣಗೆರೆ ಈಗಂತೂ ಕಾಂಗ್ರೆಸ್ಸಿನ ಮನೆಯಲ್ಲಿ ದೊಡ್ಡ ಚರ್ಚಾ ವಿಷಯ ಆಗಿದೆ. ಯಾರು ಒಬ್ಬರನ್ನೊಬ್ಬರು ಆರೋಪ ಪ್ರತ್ಯಾರೋಪ ಮಾಡುವಂಥದ್ದು ಮತ್ತೇನು ಮಾಡುವಂಥದ್ದು ಹೆಚ್ಚಾಗ್ತಾ ಇದ್ದಾವೆ. ಅದೇನೋ ಆಗಲಿ, ಆದರೆ ಆಗಿದ್ದು ಮಾತ್ರ ಈಗೇನಪ್ಪ ಅಂತಂದ್ರೆ ದಕ್ಷಿಣ ದಾವಣಗೆರೆ ಕಾಂಗ್ರೆಸ್ಸಿನ ಒಂದೇನಿತ್ತು ಮನೆ ಅದು ಇವತ್ತು ಇಲ್ಲ ಅನ್ನುವಂಗೆ ಆಗಲಿಕ್ಕತ್ತದ. ಯಾಕಂದ್ರೆ ಇವತ್ತಲ್ಲಿ ಮುಸ್ಲಿಮ್ರನ್ನ ಇವರು ವಿರುದ್ಧ ನಿಂತಿದ್ದಾರೆ. ಪಾರಂಪರಿಕ ಹೋಟುಗಳು ಕಾಂಗ್ರೆಸ್ಸಿನ ಹೋಟುಗಳು, ಹೀಗಾಗಿ ಆ ಕಾಂಗ್ರೆಸ್ ಹೋಟುಗಳು ಅಚ್ಛಿದ್ರಾಗಿ ಹೋದಪ್ಪ ಅಂದ್ರೆ ಸಹಜವಾಗಿ BJP ಅನುಕೂಲ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಹೀಗಾಗಿ ದಾವಣಗೆರೆಯ ಬಗ್ಗೆ ಇನ್ನೂ ಏನಾಗಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಅದೇ ಕಾಲಕ್ಕೆ ಸಾದಿಕ್ ಪೈಲ್ವಾನರನ್ನು ಒಂದು ವಿಶ್ವಾಸ ತೆಗೆದುಕೊಂಡ ಅವರನ್ನು ಈ ಚುನಾವಣೆಯಲ್ಲಿ ಒಂದು ಹಿಂಸರಿಸಲಿಕ್ಕೆ ಸಾಧ್ಯ ಇದನ ಇಲ್ಲ ಸಮರ್ಥ ಅವರನ್ನು ಸಾದಿಕ್ ಅವ್ರಿಗೆ ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಇದನ್ನ ಅನ್ನೋ ಸಹ ವಿಚಾರ ಮಾಡಬೇಕಾಗಿದೆ. ಆದರೆ ಅವರು ಅಷ್ಟು ದೊಡ್ಡ ಮನುಷ್ಯನವ್ರು ಅನ್ನೋಕ್ಕಿಂತಲೂ ಅವ್ರಿಗೆ ಅದು ಬಿಡಬಾರ್ದು ಅನ್ನೋದು ಹಠ ತುಂಬಿದ್ದರಿಂದಾಗಿ. ಯಾಕಂದರೆ ಅವ್ರು ನೋಡ್ತಾ ಇದ್ದೀವಿ, ಈಗ ಎಲೆಕ್ಷನ್ ಶುರುವಾಗಿದ್ದ ಪೂರ್ವದಲ್ಲಿ ನೋಡ್ತಾ ಇದ್ದೀವಿ, ಅವ್ರು ಮೊದಲು ಹೋಗಿ ನಾಮಪತ್ರ ಸಲ್ಲಿಸಿಬಿಟ್ಟಿದ್ರು. ಅವ್ರು ಕಾರಣ ಏನಪ್ಪ ಅಂದ್ರೆ ನನಗೆ ನಾಳೆ ಟಿಕೆಟ್ ಕೊಡಲಿಕ್ಕಿಲ್ಲ ಅನ್ನೋಂಥ ಏನೋ ಒಂದು ಭಯ ಇರೋದ್ರಿಂದಾಗೆ ಸಮರ್ಥರ ಕಡೆಯಿಂದ ಟಿಕೆಟ್ ಕೊಡಿಸ್ಲಿ ಒಂದು ನಾಮಪತ್ರ ಸಲ್ಲಿಸೋದಕ್ಕೆ ಮಲ್ಲಿಕಾರ್ಜುನವ್ರು ಒತ್ತಡ ತಂದಿದ್ರು ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ ಮುಸಲ್ಮಾನರಿಗೆ ಏನಾಗ್ಬಿಡೋದಪ್ಪ ಅಂದ್ರೆ ಈ ಕುಟುಂಬದ ಬಗ್ಗೆ ಇದ್ದಂಥ ಒಂದು ಗೌರವ ಏನದ ಅದು ಕಡಿಮೆ ಆಗ್ತಾಯಿದೆ. ಒಟ್ಟಾರೆಯಾಗಿ ದಕ್ಷಿಣ ದಾವಣಗೆರೆ ಮುಂಬರುವ ದಿನಗಳಲ್ಲೇ ಕಾಂಗ್ರೆಸ್ನಿಂದ ದೂರ ಹೋಗುವಂಥ ಸಾಧ್ಯತೆ ಭಾಳಷ್ಟು ಇದ್ದಾವೆ. ಆದರೆ ಇದರಿಂದ ಏನು ಕಾಂಗ್ರೆಸ್ ಹೊಡೆದು ಬಿಡ್ತದ ಮತ್ತೇನಾಗ್ತದೆ ಅಂತಲ್ಲ. ಆದರೆ 2028 ಈ ಗ್ಯಾರಂಟಿ ಇವ್ರು ಕೊಟ್ಟಿದ್ದು ಸರಿ ಅದನ್ನು ತಪ್ಪು ಅದನ್ನು ಸಹಿತ ಇವತ್ತು ಒಂದು ವ್ಯಾಲ್ಯೂಯೇಷನ್ ಮಾಡಬೇಕಾಗಿತ್ತು. ಅದು ಈ ಒಂದು ಗದ್ದಲದಲ್ಲೇ ಜಿಗಿದು ಹೋಗುವಂಥ ಸಾಧ್ಯತೆಗಳು ಇದ್ದಾವೆ. ಯಾಕಂದ್ರೆ ಇದೇನಪ್ಪ ಇಲ್ಲ ಆ ಗ್ಯಾರಂಟಿ ಕೊಟ್ಟಿದ್ದಕ್ಕೆ ಬಿದ್ದರು ಸೋತರು ಅಥವಾ ಅನ್ನುವಂಥದ್ದು ಇಲ್ಲ. ಅಂದರೆ ಗೆದ್ದರೆ ಇದಕ್ಕೆ ಗೆದ್ದರು ಅಂತ ಅನ್ನುವಂಥದ್ದಿಲ್ಲ. ಯಾಕೆಂದರೆ ರೂಪ ಬೇರೆ ಹೇಳೋದು ಬಿಟ್ಟಿದ್ದ ದಕ್ಷಿಣ ದಾವಣಗೆರೆ. ಏಕಾಏಕಿ ಸಡನ್ನಾಗಿ ಏನಪ್ಪ ಅಂತಂದ್ರೆ ಮುಸ್ಲಿಮ್ರು ಕೊಡಬೇಕನ್ನುವಂಥ ವಿಚಾರ ಶಾಮನೂರು ಶಿವಶಂಕರಪ್ಪನವರಲ್ಲಿ ಇತ್ತು ಅಂತೇಳಿ ಮುಸ್ಲಿಮ್ರು ಹೇಳ್ತಾ ಇದ್ದಾರೆ. ಆದರೆ ಈ ಒಂದು ಹೇಳಿಕೆ ಶಾಮನೂರು ಶಿವಶಂಕರಪ್ಪನವ್ರದ್ದು ಅಲ್ಲ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಏನೋ ಇದ್ರೆ ಮುಗಿದೋಗ್ಯದ ಇತಿಹಾಸ. ಈಗ ಮಾಡಬೇಕಾಗಿದೆ ಏನಪ್ಪ ಅಂದ್ರೆ ಶತಾಯಗತ ಪ್ರಯತ್ನ ಮಾಡಿ ಸಾಧಿಕ ಪೈಲ್ವಾನರು ಹಿಂತಕೊಳ್ಳುವಂಥ ಕೆಲಸವನ್ನು ನಮ್ಮ ಜಮೀರ್ ಅಹಮದ್ ಖಾನ್ರಿಂದ ಅಥವಾ ಇನ್ನುಳಿದವರಿಂದ ಮಾಡಿಸ್ಲಿಕ್ಕೆ ಸಾಧ್ಯ ಇದಲ್ಲ ಅನ್ನೋದು ಬಗ್ಗೆ ವಿಚಾರ ಮಾಡಬೇಕಾಗಿದೆ. ಲೋಕಲ್ ಜನ ಅಲ್ಲೇ ವಿಶೇಷವಾಗಿ ನಿಮ್ಗೆ ಹೇಳಿದಂಗೆ 80-80 ಸಾವಿರ ಜನ ಮುಸ್ಲಿಮ್ಸ್ ಇರೋದರಿಂದ ಅವ್ರ ಮನಸ್ಸಿನಲ್ಲೇ ಇವತ್ತು ನಮಗೆ ಅನ್ಯಾಯ ಆಗ್ಯದಪ್ಪ, ನಮಗೆ ಟಿಕೆಟ್ ಸಿಕ್ಕಿದ್ರೆ ನಮ್ಮ ಮನುಷ್ಯ ಒಬ್ಬರು ಇರ್ತಿದ್ರು ಅನ್ನುವಂಥ ಭಾವ ಇವತ್ತು ಬೆಳೆದು ನಿಂತು ಬಿಟ್ಟದ ಇವತ್ತು. ಈಗ ಅವರೆಲ್ಲರೂ ಒಂದಾದ್ರಪ್ಪ ಅಂದ್ರೆ ಮೋಸ್ಟ್ಲಿ ಈಗ ನಿಮಗೆ ಹೇಳಿದಂಗೆ ಶಾಮನೂರ ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ ಸೋಲುವ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಈಗಿನ ಅಲ್ಲಿ ವರದಿಗಳ ಪ್ರಕಾರ ಆಯಿತು ಮತ್ತೊಂದು ಆಯಿತು ನೋಡ್ತಾ ಇದ್ದೀವಿ ಡೆವಲಪ್ಮೆಂಟ್. ವಿಶೇಷವಾಗಿ ಮುಸ್ಲಿಂ ಸಮುದಾಯ ಅಂತ ಸಾದಿಕ್ ಪೈಲ್ವಾನರಿಗೆ ವಿಶೇಷ ಬೆಂಬಲ ಸೂಚಿಸುವಂಥ ಎಲ್ಲ ಅವಕಾಶ ಹೆಚ್ಚಿರೋದ್ರಿಂದ ಇವರು ಗೆದ್ದು ನಾಳೆ ಕಾಂಗ್ರೆಸ್ಸಿಗೆ ಬರ್ತಾರಾ ಇಲ್ವಾ ಅನ್ನೋದು ನಂತರದ ವಿಷಯ. ಗೆದ್ದ ಮೇಲೆ ಏನಾಗಬಹುದು ಅಂತೇಳಿ ಅದು ಒಂದಂತೆ ಸತ್ಯದ. ಗೆದ್ದ ಮೇಲೆ ಏನೋ ಬೈ ಚಾನ್ಸ್ ಅವ್ರು ಕಾಂಗ್ರೆಸ್ ಬರ್ತಾರೆ ಬೇರೆ ವಿಷಯ. ಅದು ಸಾದಿಕ್ ಪೈಲ್ವಾನ್ ಗೆಲ್ತಾರೆ ಅನ್ನೋ ಸಹಿತ ಅಷ್ಟೇ ಕಷ್ಟ ಅದು ಹೇಳೋದು. ಯಾಕಂದರೆ ಓಟು ಹೊಡೆದ ಅಲ್ಲೇ BJP ಕ್ಯಾಂಡಿಡೇಟ್ ಆಯ್ತು ಬಂದರೆ ಒಂದು ಯಡಿಯೂರಪ್ಪನವ್ರಿಗೆ ಏನು ಲಾಭ ಆಗ್ತದಪ್ಪ ಅಂದರೆ ಕಡೆ ಕೇಳೋದಲ್ಲ. ಈ ಒಂದು ವಿರೋಧಿಗಳು ಟಿಕೆಟ್ ಕೊಟ್ಟರು ಸಹಿತ ಅವ್ರನ್ನ ಹೊಂದಾಣಿಕೆ ಮಾಡಿಕೊಂಡು ಯಡಿಯೂರಪ್ಪನವರು ಒಂದು ಅಧಿಕಾರ ತಂದು ಕೊಟ್ಟರು BJPಗೆ ಅನ್ನುವಂಥದ್ದು ಮತ್ತು ಹೊಂದಾಣಿಕೆ ರಾಜಕಾರಣ ಅಲ್ಲಿಲ್ಲ. ಅವ್ರು ಹೋರಾಟಗಾರರು ಅನ್ನುವಂಥದ್ದು ಮಾತ್ರ ಪ್ರೋತ್ಸಾಹ ಸಿಕ್ಕ ಹೊಸ ಒಂದು ಸಂಘಟನೆ BJPಯಲ್ಲಿ ಆಗಲಿಕ್ಕೆ ಸಾಧ್ಯ ಆಗ್ಬೋದು ಅನ್ನುವಂಥ ಮಾತುಗಳಿದ್ದಾವೆ. ಏನೋ ಇರಲಿ ಇನ್ನೂ ಇದು ಚರ್ಚಾ ವಿಷಯದಲ್ಲಿ ನಡೆಯುವಂಥದ್ದು. ಇನ್ನು ಜನಮನದಲ್ಲಿ ಏನದ ಅನ್ನೋದನ್ನು ಗಮನಿಸಿದಾಗ ಸಹಜ ಅನ್ನಿಸ್ತದೆ. ಮ್ಯಾಕ್ಸಿಮಮ್ ಮುಸ್ಲಿಮ್ಸ್ ಇದ್ದಾರೆ, ಅವರಲ್ಲಿ ಸ್ವಲ್ಪ ಒಗ್ಗಟ್ಟು ಹೆಚ್ಚಿರ್ತದೆ ಉಳಿದವ್ರಿಗಿಂತಲೂ. ಮೋಸ್ಟ್ಲಿ ಅವರೆಲ್ಲರೂ ಕೂಡ ಶಾಮನೂರು ಶಿವಶಂಕರಪ್ಪರ ಒಂದು ಕುಟುಂಬ ರಾಜಕಾರಣಕ್ಕೆ ಪೆಟ್ಟು ಕೊಡ್ಬೋದಾ, ಅದು ಕೊಡೋ ಜೊತೆಗೆ ಕಾಂಗ್ರೆಸ್ ಪೆಟ್ಟು ಬೀಳ್ಬೋದಾ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಚರ್ಚೆ ಮಾಡ್ತಾ ಏನಾಗ್ತದೆ ನೋಡೋಣ ಅಂತ ಹೇಳ್ತಾ, ಒಟ್ಟಾರೆಯಾಗಿ ದಕ್ಷಿಣ ದಾವಣಗೆರೆ ಇವತ್ತು ಕುತೂಹಲ ಮೂಡಿಸೋದು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಕು ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥ ಸತ್ಯದ ಕೈಗಂಟೆ ವಂದನೆಗಳು.